ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಸ್ತೋತ್ರ ಪ್ರಾರ್ಥನೆಯೊಟ್ಟಿಗೆ ಶುರು ಮಾಡಿಕೊಳ್ಳೋಣ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸಿದ್ದಕ್ಕಾಗಿ ಸ್ತೋತ್ರ. ನನ್ನ ತಲೆಗೆ ತೈಲವನ್ನು ಹಚ್ಚಿಸುವಾತನೇ ಸ್ತೋತ್ರ. ನನ್ನ ಪಾತ್ರೆಯು ತುಂಬಿ ಹೊರಸೂಸುವಂತೆ ಮಾಡಿದಾತನೇ ಸ್ತೋತ್ರ. ನನ್ನನ್ನು ಹಿಂಬಾಲಿಸುವ ನಿನ್ನ ಶುಭಕ್ಕಾಗಿಯೂ ಕೃಪೆಗಾಗಿಯೂ ಸ್ತೋತ್ರ. ನನ್ನ ದೃಷ್ಟಿಯಲ್ಲೇ ಇಟ್ಟುಕೊಂಡಿರುವ ನಿನ್ನ ಕೃಪೆಗಾಗಿ ಸ್ತೋತ್ರ. ನನಗೆ ಸಹಾಯವು ಉಂಟಾದದಕ್ಕಾಗಿ ಸ್ತೋತ್ರ. ನನ್ನ ಆಯುಷ್ಕಾಲವು ನಿನ್ನ ಕೈಯಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ಆಪತ್ಕಾಲದಲ್ಲಿ ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವಾತನೇ ಸ್ತೋತ್ರ. ಮನುಷ್ಯರ ಒಳಸಂಚುಗಳಿಂದ ಹಾನಿಯುಂಟಾಗದಂತೆ ಸದ್ಭಕ್ತರನ್ನು ನಿನ್ನ ಸಾನ್ನಿಧ್ಯದಲ್ಲೇ ಮರೆಮಾಡಿದಾತನೇ ಸ್ತೋತ್ರ. ನನ್ನನ್ನು ಬಿಡಿಸುವಾತನೇ ಸ್ತೋತ್ರ. ನನ್ನನ್ನು ಸ್ವಸ್ಥ ಮಾಡುವಾತನೇ ಸ್ತೋತ್ರ. ನನ್ನ ಪ್ರಾಣವನ್ನು ಪಾತಾಳದಿಂದಲೂ ಎತ್ತಿದ್ದಕ್ಕಾಗಿ ಸ್ತೋತ್ರ. ತಂದೆ ತಾಯಿಗಳು ತೊರೆದು ಬಿಟ್ಟರೂ ನನ್ನನ್ನು ಸೇರಿಸಿಕೊಳ್ಳುವ ಕರ್ತನೇ ನಿನಗೆ ಸ್ತೋತ್ರ. ನನ್ನ ಹೃದಯವನ್ನು ಧೈರ್ಯಪಡಿಸುವ ಕರ್ತನೇ ಸ್ತೋತ್ರ. ನನ್ನನ್ನು ಉದ್ಧರಿಸಿದಾತನೇ ಸ್ತೋತ್ರ. ನನ್ನನ್ನು ನಾಶನ ಗುಂಡಿಯಿಂದ ಎತ್ತಿದಾತನೇ ಸ್ತೋತ್ರ. ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆ ಮೇಲೆ ನಿಲ್ಲಿಸಿದಾತನೇ ಸ್ತೋತ್ರ. ಮರಣ ದ್ವಾರದೊಳಗೆ ಸೇರಿಸದೆ ನನ್ನನ್ನು ಉದ್ಧರಿಸುವಾತನೇ ಸ್ತೋತ್ರ. ನನ್ನ ಪ್ರಾಣವನ್ನು ಪಾತಾಳದಿಂದಲೂ ಎತ್ತಿದಾತನೇ ಸ್ತೋತ್ರ. ನನ್ನ ಪ್ರಾಣವನ್ನು ಪಾತಾಳದಿಂದ ತಪ್ಪಿಸಿದ್ದೀಯಲ್ಲ ಸ್ತೋತ್ರ. ನನ್ನ ಪ್ರಾಣವನ್ನು ಮರಣದಿಂದ ತಪ್ಪಿಸಿದಾತನೇ ಸ್ತೋತ್ರ. ನನ್ನ ಆತ್ಮಕ್ಕೆ ಬಲವನ್ನು ಕೊಟ್ಟು ನನ್ನನ್ನು ಧೈರ್ಯಪಡಿಸಿದ್ದಕ್ಕಾಗಿ ಸ್ತೋತ್ರ. ನನ್ನ ಆತ್ಮವನ್ನು ಎಲ್ಲಾ ಇಕ್ಕಟ್ಟಿನಿಂದ ತಪ್ಪಿಸಿ ಕಾಪಾಡುವಾತನೇ ಸ್ತೋತ್ರ. ನನ್ನ ಪಾಪವು ಪರಿಹಾರವಾದದಕ್ಕಾಗಿ ಸ್ತೋತ್ರ. ನನ್ನ ಪಾಪವನ್ನು ಕ್ಷಮಿಸಿದಾತನೇ ಸ್ತೋತ್ರ. ನನ್ನ ಅಪರಾಧಗಳನ್ನು ಎಣಿಸದೆ ಇರುವಾತನೇ ಸ್ತೋತ್ರ. ನನ್ನ ಪಾಪವನ್ನು ನನ್ನ ದೋಷವನ್ನು ಮನ್ನಿಸಿದಾತನೇ ಸ್ತೋತ್ರ. ನನ್ನ ಪಾಪಗಳನ್ನೆಲ್ಲ ನಿನ್ನ ಬೆನ್ನ ಹಿಂದೆ ಹಾಕಿದಾತನೇ ಸ್ತೋತ್ರ. ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸಿ ಸಮಸ್ತ ರೋಗಗಳನ್ನು ವಾಸಿ ಮಾಡಿದ್ದಕ್ಕಾಗಿ ಸ್ತೋತ್ರ. ನನ್ನ ಜೀವವನ್ನು ನಾಶದಿಂದ ತಪ್ಪಿಸುವಾತನೇ ಸ್ತೋತ್ರ. ಹಾಗೆ ನಾವು ವಾಗ್ದಾನಗಳನ್ನ ಓದಿಕೊಳ್ಳೋಣ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು. ಆಮೇನ್. ನಮ್ಮ ಕರ್ತನು ದೊಡ್ಡವನು ಪರಾಕ್ರಮಿಯೂ ಆಗಿದ್ದಾನೆ. ಆತನ ಜ್ಞಾನವು ಅಪರಿಮಿತವಾಗಿದೆ. ಆಮೇನ್. ದೇವರು ತಾನು ಮೆಚ್ಚಿದವರಿಗೆ ಜ್ಞಾನವನ್ನು, ತಿಳುವಳಿಕೆಯನ್ನು, ಸಂತೋಷವನ್ನು ದಯಪಾಲಿಸುತ್ತಾನಲ್ಲವೇ. ಆಮೇನ್. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು, ಕರ್ತನ ಭಯವನ್ನು ಉಂಟು ಮಾಡುವ ಆತ್ಮ, ಅಂತೂ ಕರ್ತನ ಆತ್ಮವೇ ನೆಲೆಗೊಂಡಿರುವುದು. ಆಮೇನ್. ನನ್ನ ಪರಿಶುದ್ಧ ಪರ್ವತದಲ್ಲೆಲ್ಲ ಯಾರೂ ಕೇಡು ಮಾಡುವುದಿಲ್ಲ. ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಕರ್ತನ ಜ್ಞಾನವು ತುಂಬಿಕೊಂಡಿರುವುದು. ಆಮೇನ್. ದೇವರು ನನಗೆ ಕೃಪೆಯನ್ನು ಮಾಡಿದ್ದರಿಂದ ನನಗೆ ಸಮೃದ್ಧಿಯುಂಟು. ಆಮೇನ್. ಇದೇ ಯೆಹೋವನ ನುಡಿ. ಈ ಪ್ರಸನ್ನತೆಯ ಕಾಲದಲ್ಲಿ ನಿನಗೆ ಸದುತ್ತರವನ್ನು ದಯಪಾಲಿಸಿದ್ದೇನೆ. ಈ ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದ್ದೇನೆ. ಆಮೇನ್. ಇದಲ್ಲದೆ ಪ್ರತಿಯೊಬ್ಬನು ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ನಾನಾ ಪ್ರಯಾಸಗಳಲ್ಲಿ ಸುಖವನ್ನು ಅನುಭವಿಸುವುದು ದೇವರ ಅನುಗ್ರಹವೇ ಎಂದು ನನಗೆ ಗೊತ್ತಿದೆ. ಆಮೇನ್. ಆತನು ಯಾವನಿಗೆ ಆಸ್ತಿ ಪಾಸ್ತಿಗಳನ್ನು ದಯಪಾಲಿಸುವುದಲ್ಲದೆ ಅದನ್ನು ಅನುಭವಿಸುವುದಕ್ಕೆ ಪಾಲಿಗೆ ಬಂದಿದ್ದನ್ನು ಹೊಂದಿ ತನ್ನ ಪ್ರಯಾಸದಲ್ಲಿ ಸಂತೋಷ ಪಡಲು ಶಕ್ತಿ ಕೊಡುವನು, ಅವನ ಸುಖವು ದೇವರ ಅನುಗ್ರಹ. ಆಮೇನ್. ಸ್ಥಿರಚಿತ್ತವನ್ನು ಆದರಣೆಯನ್ನು ಕೊಡುವ ದೇವರು ನೀವು ಕ್ರಿಸ್ತ ಯೇಸುವನ್ನು ಅನುಸರಿಸಿ ಒಂದೇ ಮನಸ್ಸುಳ್ಳವರಾಗಿರುವಂತೆ ನಿಮಗೆ ದಯಪಾಲಿಸಲಿ. ಆಮೇನ್. ನನಗಾಗಿ ಒಂದು ಶುಭ ಸೂಚನೆಯನ್ನು ತೋರಿಸು. ನನ್ನ ಹಗೆಗಾರರು ನೋಡಿ ಕರ್ತನು ನೇರವಾಗಿ ಇವನನ್ನ ಸಂತೈಸಿದ್ದಾನೆಂದು ನಾಚಿಕೆ ಪಡಲಿ. ಆಮೇನ್. ನಿನ್ನ ಸೇವಕನಾದ ನನ್ನ ಮೇಲೆ ದಯವಿಡು, ಆಗ ಜೀವದಿಂದಿದ್ದು ನಿನ್ನ ವಾಕ್ಯವನ್ನು ಕೈಕೊಳ್ಳುವೆನು. ಆಮೇನ್. ಯಾಕೆಂದರೆ ಕಾರ್ಯಕ್ಕೆ ಅನುಕೂಲವಾದ ಮಹಾ ಸಂದರ್ಭವು ನನಗುಂಟು ಮತ್ತು ವಿರೋಧಿಗಳು ಬಹಳ ಮಂದಿ ಇದ್ದಾರೆ. ಆಮೇನ್. ಸತ್ಯಾಭಿವೃದ್ಧಿಗೋಸ್ಕರವೇ ಸಮಸ್ತವನ್ನು ಮಾಡುತ್ತೇವೆ. ಆಮೇನ್. ದೇವರೇ, ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿವೆ, ಅವುಗಳ ಒಟ್ಟು ಅಸಂಖ್ಯವಾಗಿವೆ. ಆಮೇನ್. ವಿಶ್ವಾಸದ ಅರಿಕೆಗಳನ್ನ ಓದಿಕೊಳ್ಳೋಣ. ನನಗೆ ಆಶೀರ್ವಾದಗಳುಂಟು. ನಾನು ಕರ್ತನ ಕರಗಳಲ್ಲಿ ಸುಂದರ ಕಿರೀಟವಾಗಿ ಇರುವೆನು. ಆಮೇನ್. ಕರ್ತನು ನನ್ನೊಡನಿದ್ದು ಆಶೀರ್ವದಿಸುತ್ತಾನೆ. ಆಮೇನ್. ಕರ್ತನು ನನ್ನನ್ನು ಅದ್ಭುತಗಳನ್ನು ನೋಡುವಂತೆ ಮಾಡುತ್ತಾನೆ. ಆಮೇನ್. ನಾನು ನಂಬುವ ಕಾರ್ಯಗಳು ನನ್ನ ದೇವರಿಂದ ಬರುತ್ತವೆ. ಆಮೇನ್. ಕರ್ತನು ನನ್ನನ್ನು ಮಸೆದ ಮೊನೆಹಲ್ಲಿನ ಹೊಸ ಅಂತಿಕುಂಟೆಯನ್ನಾಗಿ ಮಾಡುವನು. ಆಮೇನ್. ನೀನು ಬೆಟ್ಟಗಳನ್ನು ಒಕ್ಕುತ್ತಾ ಪುಡಿಪುಡಿಗೈದು ಗುಡ್ಡಗಳನ್ನು ಒಟ್ಟು ಮಾಡುವಿ. ಆಮೇನ್. ನಾನು ನಾಚಿಕೆ ಪಡುವುದಿಲ್ಲ, ನನಗೆ ಆಶಾಭಂಗವಾಗದು. ಆಮೇನ್. ನನಗೆ ಧರ್ಮವೇ ಆಧಾರ, ನಾನು ಹಿಂಸೆಗೆ ದೂರವಾಗಿರುವೆ. ಆಮೇನ್. ನನ್ನ ತೇಜಸ್ಸನ್ನು ಹುಡುಕಿಕೊಂಡು ಜನಾಂಗಗಳು ಪ್ರಭುಗಳು ಬರುವರು. ಆಮೇನ್. ಕರ್ತನೇ ನಿತ್ಯ ಪ್ರಕಾಶವು ಸೂರ್ಯನು ಆಗಿರುವನು. ಆಮೇನ್. ನನ್ನ ಸೂರ್ಯನು ಇನ್ನು ಅಸ್ತಮಿಸುವುದಿಲ್ಲ, ನನ್ನ ಚಂದ್ರನು ನನ್ನ ಬೆಳಕಾಗಿ ಎಂದೆಂದಿಗೂ ಕಾಣಿಸಿಕೊಳ್ಳುವನು. ಆಮೇನ್. ಕರ್ತನು ನನಗೆ ಒಂದು ಹೊಸ ಹೆಸರನ್ನು ಹೇಳಿ ಕರೆಯುವನು. ಆಮೇನ್.
ನಾನು ಕರ್ತನ ಕರಗಳಲ್ಲಿ ಸುಂದರ ಕಿರೀಟವಾಗಿಯೂ ಇರುವೆನು. ಆಮೇನ್. ನನ್ನ ಕರ್ತನಿಗೆ ಏನು ಸಂಕಲ್ಪವೋ ಆತನ ಕೈಯಿಂದ ನೆರವೇರುವುದು. ಆಮೇನ್. ನನ್ನ ಬಾಳಿನಲ್ಲಿ ಹೊಸ ಕಾರ್ಯಗಳನ್ನು ಮಾಡುವನು, ಅದನ್ನು ನೋಡುವೆನು. ಆಮೇನ್. ಯೇಸು ಕ್ರಿಸ್ತನ ರಕ್ತಕ್ಕೆ ಜಯ ಎಂಬುದಾಗಿ ಹೇಳಿಕೊಳ್ಳೋಣ. ಚಿಕ್ಕ ಮಕ್ಕಳನ್ನು ನನ್ನ ಹತ್ತಿರ ಬರಲು ಸ್ಥಳ ಕೊಡಿರಿ ಎಂದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಚಿಕ್ಕ ಮಕ್ಕಳನ್ನು ಸೇರಿಸಿಕೊಂಡ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಚಿಕ್ಕ ಮಕ್ಕಳಂತೆ ಹೃದಯವನ್ನು ಕೊಡುವ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ನಿತ್ಯ ಜೀವಕ್ಕೆ ಬಾಧ್ಯರಾಗುವಂತೆ ಮಾಡುವ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ನಮಗಾಗಿ ಮರಣದಂಡನೆ ಆಜ್ಞೆಗೆ ಒಪ್ಪಿಸಲ್ಪಟ್ಟ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಕತ್ತೆ ಮರಿಯ ಮೇಲೆ ಪ್ರಯಾಣ ಮಾಡಿದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೆ ಮೂಲೆಗಲ್ಲಾಯಿತು ಎಂದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ದೇವರ ರಾಜ್ಯವು ಅದರ ಫಲಗಳನ್ನು ಕೊಡುವ ಜನರಿಗೆ ಎಂದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ತಮ್ಮ ರೆಕ್ಕೆಗಳ ಕೆಳಗೆ ನಮ್ಮನ್ನು ಸೇರಿಸಿಕೊಳ್ಳುವ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರಿ ಎಚ್ಚರಿಕೆಯಿಂದಿರ್ರಿ ಎಂದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಯುದ್ಧಗಳನ್ನು ಕುರಿತು ಕಳವಳ ಪಡೆದು ಎಚ್ಚರಿಕೆಯಿಂದಿರ್ರಿ ಎಂದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಕಡೆವರೆಗೂ ತಾಳುವವನು ರಕ್ಷಣೆ ಹೊಂದುವನು ಎಂದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ.